ಜಾಹ್ನವಿ ನನ್ನ ತಂಗಿ ಮಗಳು. ಅವಳು ತುಂಬ ಮುದ್ದಾಗಿ ಸಾಕಿದ್ರಿ. ನನಗೆ ಹೆಣ್ಮಕ್ಳಿಲ್ಲ. ಸರಿ ಸಾಕಿದ್ವಿ. ನಾನೇ ಮೂವ್ ಮಾಡಿದೆ. ಇದು ಯಾರೋ ಹುಡುಗ ಚೆನ್ನಾಗಿದ್ದಾನಂತೆ, ನಮ್ಮ ಫ್ರೆಂಡ್ ಯಾರೋ ಹೇಳಿದ್ರು. ಎಲ್ಲ 6 ವರ್ಷಕ್ಕೂ ರವಿ ಇವ್ರ ಕಡೆಯವರಂತೆ. ಇವರು ತುಂಬ ಚೆನ್ನಾಗಿದ್ದಾರೆ, ಬಾರ್ ಇಟ್ಕೊಂಡಿದ್ದಾರೆ, ಒಳ್ಳೆ ಚೆನ್ನಾಗಿರ್ತದೆ ಫ್ಯೂಚರು ಅಂತ ಮಾತುಕತೆ ಎಲ್ಲ ಮುಗಿಸಿದ್ವಿ. ಆಮೇಲೆ ನಿಮ್ಮ ಮಾತುಕತೆಯಲ್ಲಿ ಅವ್ರು ಏನೂ ಹೇಳಲಿಲ್ಲ. ನೀವು ಹುಡುಗಿನ ಕೊಟ್ಟರೆ ಸಾಕು, ಒಂದು ರಿಸೆಪ್ಷನ್ ಮಾಡಿಸ್ಕೊಡ್ರಿ ಪ್ಯಾಲೇಸ್ ಗ್ರೌಂಡಲ್ಲಿ. 50 ಲಕ್ಷ ಖರ್ಚು ಮಾಡಿ ಪ್ಯಾಲೇಸ್ ಗ್ರೌಂಡಲ್ಲಿ ರಿಸೆಪ್ಷನ್ನು ಮಾಡಿಕೊಟ್ವಿ. ಮದುವೆನೂ ಆಯಿತು. ಆಮೇಲೆ ಕಾರ್ಡ್ ಓಡ್ಸೋಕೆ ಮುಂಚೆನೇ ನಾವು ಕೇಳಿದ್ರೆ ಆ ಹುಡುಗ ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದ, ಒಡವೆಗಳು ಎಷ್ಟು ಮಾಡಿಸಿದ್ದಾರೆ ನಿನಗೆ, ಏನೇನು ಒಡವೆ ಕೊಡ್ತಾರೆ, ಏನೇನು ಕೊಡ್ತಾವ್ರೆ, ಸೈಟ್ ಕೊಡ್ತಾರಾ, ಕಾರ್ ಕೊಡ್ತಾರಾ ಅಂತ. ಅದೆಲ್ಲ ನಾನು ಕೇಳ್ಬಿಟ್ಟು ಅವ್ರ ಅಮ್ಮಗೆ ಫೋನ್ ಮಾಡಿದೆ. ಹುಡುಗ ಅವ್ರ ಅಮ್ಮಗೆ ಏನಾದರೂ ನಿಮ್ಮದು ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಹೇಳ್ಬಿಟ್ರಿ, ನಾವು ಕಾರ್ಡ್ ಕೊಟ್ಟಿಲ್ಲ, ಇವಾಗಲೂ ನಾವು ಮದುವೆಗೆ ಮುಂದುವರಿಯಲ್ಲ ಅಂತ. ಅಯ್ಯೋ ಏನೂ ಇಲ್ಲಮ್ಮ, ಆ ಥರ ಬರೀ ಹುಡುಗಿನ ಕೊಟ್ಟರೆ ಸಾಕು ನಮಗೆ, ಹುಡುಗಿ ಮದುವೆ ರಿಸೆಪ್ಷನ್ ಮಾಡಿಕೊಟ್ರೆ ಸಾಕು ಅಂತ ಆ ಅಮ್ಮ ಹೇಳಿದ್ಲು. ಸರಿ ಆಯಿತು, ಎಲ್ಲ ಖುಷಿಯಾಗಿ ಮಾಡಿಕೊಟ್ರಿ. ಮದುವೆ ಆಗಿ ಮಾರನೇ ದಿವಸನೇ ಶುರುವಾಯಿತು ಇವನು ಚಂಡತನ, ಇವನು ಗಂಡಸೇ ಅಲ್ಲ ಅಂತ. ಇದು ಏನು ನಾವು ಹೋಟ್ಲಲ್ಲಿ ಯಾವುದಾದ್ರೂ ಇದರಲ್ಲಿ ಫಸ್ಟ್ ನೈಟ್ ಮಾಡಿಕೊಡ್ತೀವಿ ಅಂದರೆ ಇಲ್ಲ ಬೇಡ, ನಮಗೆ ಎಲ್ಲಿ ಮಲ್ಬೇರಿ ಶೇಡು ಇದು ನಂದಿ ಹಿಲ್ಸ್ ಹತ್ರ ಮಾಡಿಕೊಡ್ಬೇಕು, ಅದಕ್ಕೆ 70,000 ಕೊಟ್ಟು ಸರಿ ಆಯಿತು ಅಂತ ಅದಕ್ಕೂ ಮಾಡಿದ್ವಿ. 2 ಡೇಸ್ ಅಲ್ಲೇ ಇರಲಿ ಅಂದರು. ಸರಿ ಆಯಿತು ಅಂತ ಅದಕ್ಕೂ ಒಪ್ಕೊಂಡ್ವಿ. 2 ಡೇಸ್ ಹೋಗಿದ್ದಾನೆ, ಅವನು ಗಂಡಸಲ್ಲ ಅಂತ ಗೊತ್ತಾಯಿತು ಈ ಹುಡುಗಿಗೆ. ಅವನೇನೋ ಅದೆಲ್ಲ ಮುಚ್ಚಿಡಬೇಕು, ನಾನು ಗಂಡಸನ ತೋರಿಸ್ಬೇಕು, ನನಗೆ ಈಗ ರೀಸೆಂಟಾಗಿ ಆಪ್ರೇಷನ್ ಆಗೈತೆ, ಟೈಮ್ ಬೇಕು ನನಗೆ, ಹಂಗೂ ಮಗು ಆಗಿಲ್ಲ ಅಂದರೆ ಒಂದು IVF ಮಗು ಮಾಡ್ಕೊಳ್ಳೋಣ ಜನಗಳಿಗೆ ತೋರ್ಸೋಕ್ಕೆ. ನಮ್ಮ ಮಗು ಚಡ್ಡಿಗಳು ಇವೆಲ್ಲ ಹಾಕ್ದೋಳಲ್ಲ, ಆ ಚಡ್ಡಿಗಳು ಎಲ್ಲ ತರಿಸ್ಕೊ, ನಾನು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಬೇಕು, ಹಾಕಬೇಕು, ಶಾರ್ಟ್ಸ್ ಹಾಕಬೇಕು, ಅವಳನ್ನ ಅವಾಗ ಇಟ್ಕೊಳೋದು ಫೋಟೋಗೆ ಬೇಕಾದರೆ ಮಾತ್ರ, ಇಲ್ಲಾಂದ್ರೆ ಬೇಡ. ಅವನೊಂದು ಕಡೆ ಇವಳೊಂದು ಕಡೆ. ಒಂದು ರೀಚಾರ್ಜ್ ಕೂಡ ಮಾಡಿಸ್ತಾ ಇರಲಿಲ್ಲಂತೆ. ಇಲ್ಲ ನಿನ್ಗೇನು ಫೋನ್ ಬೇಕು, ಕೊಡು, ಇಲ್ಲಿ ಅಕೌಂಟಲ್ಲಿ ಎಷ್ಟಿದೆ ನೋಡೋಣ ನಿನ್ನ ಅಕೌಂಟಲ್ಲಿ, ನನಗೆ ತಿಂಗಳಿಗೆ 1.5 ಲಕ್ಷ ಬೇಕು, ನಿನ್ನ ನೋಡಿ ನಾನು ಮದುವೆ ಆಗಿಲ್ಲ, ನಿನ್ನ ಒಡವೆಗಳು ನೋಡಿ KG ಗಟ್ಟಲೆ ಐತಂದ್ರಲ್ಲ, ಅದಕ್ಕೋಸ್ಕರ ನಾನು ಮದುವೆ ಅದೇ, ನಿನ್ನ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ನಾನು ಮದುವೆ ಆಗಿಲ್ಲ. ಫಸ್ಟು ಒಡವೆಗಳು ಎಷ್ಟು KG ಇದೆಯಾ ಎತ್ಕೊಂಬ, ಆಮೇಲೆ ಕಾರು ಯಾವಾಗ ಕೊಡ್ತಾರೆ ಅಂತ ಅವರ ಅತ್ತೆ. ನಾನೇ ಹೇಳ್ಕೊಟ್ಟೆ, ನಾನು ಒಡವೆಗಳು ಕೇಳು ಅಂತ. ಊಟ ತಿಂದೆ ಬಿಟ್ಟೆ ಅಮ್ಮ ಅಂತ ಒಂದು ಸಲ ಇಲ್ಲ. ರೂಮ್ ಬಾಗಿಲು ಓಪನ್ ಮಾಡ್ಕೊಂಡು ಮಲಗಬೇಕು. 12 ಗಂಟೆವರೆಗೂ ಮಾತಾಡ್ಕೊಂಡು ಕೂರಿಸ್ಕೊಂಡು ಮಗನ್ನ. ಈ ಹುಡುಗಿ ಹತ್ತು ಕಣ್ಣಲ್ಲಿ ನೀರೇ ಬತ್ತೋಗ್ಬಿಟ್ಟೈತೆ 2 ತಿಂಗಳಿಂದ. ಒಂದು ವಾರಕ್ಕೆ ಇನ್ಯಾರಾದರೂ ಹುಡುಗಿರು ಬಂದ್ಬಿಡ್ತಾಯಿದ್ರು. ನಮ್ಮ ಹುಡುಗಿ ಆಗಸ್ಟ್ರಲ್ಲಿ ಇಷ್ಟು 2 ತಿಂಗಳು ಇದು ಮಾಡಿದ್ಲು, ಯಾವಾಗೋ ಬಿಟ್ಟು ಒದ್ದು ಬರ್ತಾಯಿದ್ರು. ನಮ್ಮ ಹುಡುಗಿ ತುಂಬ ಸಾಫ್ಟು. ಏನಮ್ಮ ಅಂದರೆ ಏನೇ ಅನ್ನೋದು ಬರಲ್ಲ ಹುಡುಗಿಗೆ, ಅಷ್ಟು ಇದು. ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ಅವ್ರಿಗೆಲ್ಲ ಹೇಳ್ಬಿಟ್ರೆ ಅಷ್ಟೇ, ಇವ್ರನ್ನ ಏನು ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ನೋವು ಒಳಗೆ ಇಟ್ಕೊಂಬಿಟ್ಟವಳೆ. ಸರಿ, ಇದು ಹನಿಮೂನ್ ಟ್ರಿಪ್ ಬೇಕಾಗಿತ್ತು ಅವ್ರಿಗೆ, ಜನಗಳಿಗೆ ತೋರ್ಸೋಕ್ಕೆ. 10 ದಿವಸ ಅಂತ ಹೇಳಿದ್ರು. ಹನಿಮೂನ್ ಟ್ರಿಪ್ಪು 4 ದಿವಸಕ್ಕೆ ಅವನಿಗೆ ಆಗಲಿಲ್ಲ. 2 ಅವರ್ ಮೊಬೈಲ್ ನೋಡ್ಕೊಂಡಿರೋದು. ಈ ಹುಡುಗಿಗೆ ರೀಚಾರ್ಜ್ ಇಲ್ಲಲ್ಲ. ಅವಳು ಏರ್ಪೋರ್ಟಲ್ಲಿ 7 ಗಂಟೆಗೆ ಇರೋದಕ್ಕೆ 10 ಗಂಟೆಗೆ ಕರ್ಕೊಂಡೋಗಿ ಕೂರ್ಸೋನಂತೆ. ಶ್ರೀಲಂಕಾ ಬರಬೇಕಾದ್ರೆ ರಿಟರ್ನು. ಏನಮ್ಮ ನಿನ್ಗೆ ಏನು ಬೇಕು, ನೀರು ಬೇಕೋ, ಇದು ಬೇಕೋ, ಏನೂ ಇಲ್ಲ. ಅವಳು ಟೈಮ್ ನೋಡ್ತಾ ಇದ್ದಾಳಂತೆ, 1 ಮಿನಿಟು ಯಾವಾಗ ಇದಾಗುತ್ತೋ, ಯಾವಾಗ 7 o'clock ಆಗುತ್ತೋ ಅಂತ ಅವಳು ನೋಡ್ತಾವಳೆ. ಊಟ ಬೇಕಾ ನಿನಗೆ, ತಿಂಡಿ ಬೇಕಾ, ಏನೂ ಇಲ್ಲಂತೆ. ಸುಮ್ಮನೆ ಹಿಂಗೆ ಟಚ್ ಮಾಡಿ ಹಿಡ್ಕೋ ಸೂರಜ್ ಅಂದರೆ ನನಗೆ ಅವೆಲ್ಲ ಅಸಹ್ಯ, ನಾನು ಮುಟ್ಟಲ್ಲ ಅಂತ. ಬೇರೆ ಹೆಣ್ಮಕ್ಳು ವರ್ಷಕ್ಕೆ ಮದುವೆ ಮಾಡ್ತೀನಿ ಅಂತ ಹಿಂಗೆ ನಮ್ಮನ್ನು ಮರಳು ಮಾಡ್ದಂಗೆ ನಾವು ಇಷ್ಟು ಹುಷಾರಿದ್ದು ಇನ್ನೊಂದು ಮಗುಕ್ಕೆ ಭಾಳ ಹಾಳು ಮಾಡ್ತಾರಲ್ಲ ಅವರು. ಈ ಥರ ಇದ್ದ ಅಮ್ಮ ಮನೆಯಲ್ಲಿ ಮಗನ ಇಟ್ಕೊಬೇಕಾಗಿತ್ತು. ನಮ್ಮ ಇವ್ರನ್ನೇ ಹಾಳು ಮಾಡಾಕಿದ್ರಲ್ಲ, ನನ್ನ ಮಗುನೇ ಹಾಳು ಮಾಡಾಕಿದ್ರಲ್ಲ. ಇವಾಗ ನಮ್ಮ ಮಗು ಬೇಕು ಅಂದರೆ ಸಿಗ್ತಾಯ್ತಾ? ಅವ್ರ ಅಣ್ಣ ಟ್ರಿಪ್ ಹೋಗಿದ್ರು, ಅವ್ರ ಅಣ್ಣ ಬಂದು ಏನು ಮಾಡ್ಬಿಡ್ತಾರೋ ಅಂತ ಅವಳು ಅಷ್ಟರಲ್ಲಿ ಇದು ಏಮರ್ಸಿ ಅವಳು ಬರಲ್ಲ. ಸೂರಜ್ ನಾನು ಹೋಗಲ್ಲ, ನೀನು ಇಲ್ಲ ಅಂದರೆ ಸತ್ತೋಗ್ತೀನಿ, ನನ್ನ ಮುಟ್ಟದೇ ಇದ್ರೂ ಪರವಾಗಿಲ್ಲ, ನಮ್ಮ ಮನೆ ಫ್ಯಾಮಿಲಿ ಇದು ಮುಖ್ಯ ನಮಗೆ. ಫ್ಯಾಮಿಲಿ ಕೆಟ್ಟ ಹೆಸ್ರು ಬಂದುಬಿಡ್ತೈತೆ ನೋಡು. ಡಿವರ್ಸ್ ಕೊಡಿಸ್ಬಿಡ್ತಾವ್ರೆ, 1.5 ತಿಂಗಳಿಗೇನೆ ಡಿವರ್ಸ್ ಕೊಡಿಸ್ತಾವ್ರೆ. ನಾನು ಹೋಗಲ್ಲ. ಇವ್ರ ಮನೇಲಿ ಏನಾದರೂ ನನಗೆ ಏನು ಚಿತ್ರಹಿಂಸೆ ಕೊಟ್ಟರು ನಾನು ಇರ್ತೀನಿ. ನಾನು ಹೋಗಲ್ಲ ಸೂರಜ್, ನಾನು ಹೋಗಲ್ಲ ಅಂತ ಇದ್ದಾಳೆ. ಇಲ್ಲ, ನೀವು ಕರ್ಕೊಂಡೋಗ್ರಿ. ನಾನಂದೆ, ನೋಡ್ರಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಬ್ಬರನ್ನೂ ಕರ್ಕೊಂಡು ಹೋಗೋಣ, ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸೋಣ, ಯಾರ್ದು ಪ್ರಾಬ್ಲಮ್ ಇದ್ದರೆ ಅದು ಸಾಲ್ವ್ ಮಾಡ್ಕೊಳೋಣ ಅಂದರೆ, ಇಲ್ಲ ನಾವು ಹೆಂಗೆ ಬೇಕೋ ನಾವು ತೋರಿಸ್ತೀವಿ, ಕೌನ್ಸಿಲಿಂಗ್ ಮಾಡಿಸ್ತೀನಿ ಅವನಿಗೆ, ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿ ರಿಪೋರ್ಟ್ ತೊಗೊಂಬರ್ತೀನಿ ಅಂತ ಅವ್ರ ತಾಯಿ. ಇಲ್ಲ ಅದೆಲ್ಲ ಬೇಡ, ಇಬ್ಬರು ಜೊತೆಲಿ ಹೋಗೋಣ ಅಂದರೆ ಅದಕ್ಕೆ ಒಪ್ತಾ ಇಲ್ಲ. ಸುಮ್ಮನೆ ಜನಗಳು ಇದಕ್ಕೆ ನಮ್ಮನ್ನ ತುಂಬ ಯಾಮರ್ಸಿ ಇದು ಮಾಡಿದ್ರು. ಭಾನುವಾರನೇ ನೈಟ್ ಬಂದರು. ಬೆಳಗ್ಗೆ ಅಮ್ಮ ಫೋನ್ ಮಾಡಿದ್ರು ನನಗೆ, ಏನಕ್ರಿ ಅವರು 10 ದಿವಸಕ್ಕೆ ಬುಕ್ ಮಾಡ್ಕೊಂಡು ಈಗ ಇಷ್ಟು ಬೇಗ ಬರ್ತಾವ್ರೆ, ಅದು ಹೆಂಗೆ ಸಾಧ್ಯ, ಫ್ಲೈಟ್ದೆಲ್ಲ ಇದಾಗಲ್ವ ಅಂತ ನಾನು ಕೇಳಿದ್ರೆ, ಇಲ್ಲ ಅವನಿಗೆ ಸರಿ ಹೋಗ್ಲಿಲ್ಲಂತೆ, ನಮ್ಮ ಅಮ್ಮನ ನೋಡಬೇಕು ಅಂತ. ಅಮ್ಮನ ನೋಡ್ಕೊಂಡು ಅಮ್ಮನ ಇರೋದಾದರೆ ಯಾರಾದರೂ ಹೊಸ ಮದುವೆ ಹೆಣ್ಣು ಗಂಡು ಇನ್ನೂ ಟೈಮ್ ಸ್ಪೇ ಮಾಡಬೇಕು ಅಂತಾರೆ. ಈ ಥರ ಯಾರ್ರೀ ಮಾಡ್ತಾರೆ?
ಏನಕ್ಕೆ ಬಂದ್ರು ಅವ್ರು ಕಾರಣ ಬೇಕು ನನಗೆ. ನಿಮ್ಮ ಮಗ ಇನ್ನೂ ಇದು ಅವಳನ್ನ ಟಚ್ ಕೂಡ ಮಾಡಿಲ್ಲ ಅಂತಲ್ಲ, ಏನಕ್ಕೆ ಮಾಡಿದ್ರಿ ನೀವು? ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ರಿ, ಅದೆಲ್ಲ ಚೆಕ್ ಮಾಡಿಸ್ರಿ ಅಂದಿದ್ದಕ್ಕೆ ಕೋಪ ಬಂದ್ಬಿಡ್ತಾ ನನಗೆ. ಆಮೇಲೆ ಸೂರಜ್ ನೀನು ಗಂಡಸೇ ಅಲ್ವಂತೆ. ಅವ್ನು ಗಂಡಸಲ್ಲ, ಇರೋದ್ರಲ್ಲಿ ಇದ್ದಿದ್ದಂಗೆ ಹೇಳಿದ್ರಿ ಏನು. ಆಮೇಲೆ ಸರಿ ಅಂತ ಆಯಿತು, ನೈಟ್ ಬರ್ತಾರೆ, ನೀವು ನಾಳೆ ಬನ್ನಿ ಅಂದರು. ಮಾರನೇ ದಿವಸ ಸೋಮವಾರ ನಾವೆಲ್ಲ ಹೋದ್ರಿ, ನಾನು ನಮ್ಮ ಯಜಮಾನ್ರು, ನನ್ನ ತಂಗಿ ಗಂಡ, ನನ್ನ ಮಗ. ಅಯ್ಯೋ ಎಷ್ಟು ಮಾತಾಡಿದ್ದಾರೆ ಅಂದರೆ ಅವರು, ನಾವು ರೆಕಾರ್ಡು ಎಲ್ಲ ಮಾಡ್ಕೊಂಡಿದ್ದೀನಿ, ನಾನೇನು ಬಿಟ್ಟಿಲ್ಲ ಅವ್ರನ್ನ. ಆಮೇಲೆ ಆ ಹುಡುಗಿ ಇಲ್ಲ ಏನಾದರೂ ಆಗಲಿ, ಅವ್ರ ಅಮ್ಮನ ಬೈತಾವಳೆ, ಯಾಕಮ್ಮ ನೀವಿಬ್ಬರು ಬರ್ದಿರಾ, ದೊಡ್ಡಮ್ಮನ ಎಲ್ಲ ಕರ್ಕೊಂಬಂದಿದ್ದೀರಾ? ನಾನು ಇದೆಲ್ಲ ಪಬ್ಲಿಕ್ ಆಗುತ್ತೆ. ಆಮೇಲೆ ಕರ್ಕೊಂಡೋಗ್ರಿ ಅಂತ ಅವಳು ಕಾಲು ಹಿಡ್ಕೊತೀನಿ, ಸೂರಜ್ ನಿನ್ನ ನಾನು ಕಳಿಸ್ಬೇಡ, ನಾನು ಇಲ್ಲೇ ಇರ್ತೀನಿ, ಕಾಲು ಹಿಡ್ಕೊಳ್ತೀನಿ, ನಿನ್ನ ಕಳಿಸ್ಬೇಡ, ನೀನಿಲ್ಲ ಅಂದರೆ ನಾನು ಸತ್ತೋಗ್ತೀನಿ. ಆ ಹುಡುಗಿ ಅಷ್ಟು ಇಟ್ಕೊಂಡಿದ್ಲು. ಇಲ್ಲ ಬೇಕಾಗೇ ಇಲ್ಲ, ನೀನು ಏನು ಕೇಳಿದೆ, ನಾನು ಹೇಳ್ದೆ ತಾನೆ, ಮನೆಯವ್ರ ಹತ್ರ ಎಲ್ಲ ಹೇಳ್ಬೇಡ ಅಂತ ಹೇಳ್ದೆ ತಾನೆ, ಇಲ್ಲ ನೀನು ಬೇಕಾಗಿಲ್ಲ, ಹೋಗು ನೀವು ಓದ್ತಾ ಇರೋ ಅಂತ. ಅವಳು ಮನಸ್ಸೇ ಇಲ್ಲ, ಒಡವೆಗಳೆಲ್ಲ ಒಂದು ಬಾಕ್ಸು ಕೊಟ್ಬಿಟ್ಟವಳೆ, ಅವ್ರ ಅತ್ತೆ ಕೈಲಿ ಇಟ್ಕೊಂಡವಳೆ ಬಾಕ್ಸು ಫುಲ್ಲು. ಇನ್ನೂ ಏನಿದೆ ನಿಂದು? ನಾವು ಇನ್ನೂ ಕೊಡ್ತಾಯಿದ್ವಿ, ಯಾವಾಗ ಸೊಸೆತನಕ್ಕಂತ ಕಳಿಸ್ತಾರಲ್ಲ ಅವಾಗ ಇನ್ನೂ ಕೊಡ್ತಾಯಿದ್ವಿ. ಇಲ್ಲ ಈಗಲೇ ಎತ್ಕೊಂಬರ್ಬೇಕು, ತಿಂಗಳಿಗೆ 1.5 ಲಕ್ಷ ಹಾಕ್ಸ್ಕೊಂಡೇ ಬೇಕು ನಿನ್ನ ನೋಡಿ ನಾನು ಮದುವೆ ಆಗಿಲ್ಲ. ಒಡವೆ ದುಡ್ಡು ಯಾರೋ ಅವರು ದೊಡ್ಡವ್ರು ಇದ್ದಾರಂತೆ, ಅವ್ರ ಥರನೇ ಇರಬೇಕು ನಾವು. ಸೈಟ್ ಬೇಕು. ಈ ಥರ ಚಿತ್ರಹಿಂಸೆ ಕೊಟ್ಟರು. ಅವಳು ಅವಾಗೆ ಮೂಡ್ ಔಟ್. ಅವಳಿಗೆ ನಮ್ಮ ದಾಸರಳ್ಳಿಗೆ ಕರ್ಕೊಂಡು ಹೋದ್ರಿ, ನಮ್ಮ ಮನೆಗೆ ಅವಾಗ ಕರ್ಕೊಂಡೋದ್ವಿ. ಅವಳು ಮಮ್ಮಿ ಇವಾಗ ಡೇ ಟೈಮ್ ಹೋದ್ರೆ ಎಲ್ಲರೂ ನೋಡ್ಬಿಡ್ತಾರೆ, ಏನಕ್ಕೆ ರಾಶಿ ನೆನ್ನೆ ಟ್ರಿಪ್ಪಿಂದ ಬಂದವಳೆ ಇವಾಗ ಏನು ಕಾರಣ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ. ಬೇಡ ಮಮ್ಮಿ, ನೈಟು 7 ಗಂಟೆಯಲ್ಲಿ ಯಾರೂ ಇರಲ್ಲ, ನಾನು ಅವಾಗ ಕರ್ಕೊಂಡು ಇವ್ರು ಒಳಗಡೆ ಕೂಡ ಹಾಕ್ಬಿಡು, ಯಾರು ನೋಡಲ್ಲ, ಚಿಕ್ಕಪ್ಪಗೆ ಬೇಡ ಹೇಳೋದು ಬೇಡ, ಚಿಕ್ಕಪ್ಪಗೆ ಹೇಳೋದು ಬೇಡ, ನಾವೇ ಸಾಲ್ವ್ ಮಾಡೋಣ ಅಂತ ಎಲ್ಲ ನೈಸ್ ಮಾಡಿಬಿಟ್ಟು ಅವ್ರ ಅಮ್ಮನ ಸ್ನಾನ ಮಾಡಿಸ್ಕೊಂಡ್ಲಂತೆ. ಇನ್ನೂ 3 ಡೇಸ್ ಆಯ್ತಲ್ಲ ಮಮ್ಮಿ, ಇನ್ನೂ ಮಾತಾಡೋಣ ಬಿಡು, ಅಭಿಯಣ್ಣ ಬಂದರೆ ಅದೇ ಇನ್ನೂ ಏನೇನು ಮಾತಾಡ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಅವ್ರ ಅಮ್ಮನ ಕೆಳಗಡೆ ಕಳಿಸ್ಬಿಟ್ಟು ಮಂಡೇ ಬಂದಿದ್ದು, ವೆಡ್ನಸ್ಡೇ ಹಂಗೆ ಮಾಡ್ಕೊಂಡಿರೋದು. ಎಲ್ಲ ವಿಚಾರಿಸ್ರಿ, ಮೇಲೆ ಎಲ್ಲ ಚೆನ್ನಾಗೇ ಇದ್ದಾರೆ, ಎಲ್ಲ ಒಳ್ಳೆಯವರು ಅಂದರು. ದೊಡ್ಡ ಸೊಸೆನ ಚೆನ್ನಾಗಿ ನೋಡ್ಕೊಂಡಿದ್ರು, ಅದೆಲ್ಲ ನೋಡಿ ಇಷ್ಟಪಟ್ರಿ ನಾವು. ಎಲ್ಲ ದೊಡ್ಡ ಕಾಂಟ್ಯಾಕ್ಟೇ ಇತ್ತು ಅವ್ರಿಗೆ, ಎಲ್ಲರೂ ಇಲ್ಲ ಒಳ್ಳೆ ಜನ, ಏನು ಪರವಾಗಿಲ್ಲ ಕೊಡ್ರಿ, ಚೆನ್ನಾಗಿರ್ತಾರೆ ಅಂತ ಹೇಳಿದ್ರು. ಇಷ್ಟು ದುರಾಸೆ. ಮದುವೆ ಆಗಿ ಮಾಂಗಲ್ಯ ಕಟ್ಟಿದ ಮಾರನೇ ದಿವಸನೇ ತೋರಿಸೋದು. ಆವಾಗಲೇ ಒಂದು ಬಾಕ್ಸ್ ಒಡವೆ ಎಲ್ಲ ಇಸ್ಕೊಂಬಿಟ್ರು. ಇನ್ನೂ ತಗೊಂಬಾ, ಏನೇನಿದೆ ನಿನಗೆ, ಏನೇನಿದೆ ಇಸ್ಕೊಂಬಾ. ಇಲ್ಲ, ಯಾರೂ ಸಿಗಲಿಲ್ಲ. ಇವಾಗ ನಾವು ಬಾಡಿ ಕೂಡ ಎತ್ತಲ್ಲ, ಅವ್ರು ಬರಬೇಕು, ಇಲ್ಲ ಶರಣ್ ಆಗಬೇಕು. ಇದೆ ಡೌರಿ ಕೇಸು. ಬಂದಿಲ್ಲ ಅವರು, ಆ ಮಗುನ್ ಕೂಡ ನೋಡಕ್ ಬರಲಿಲ್ಲ.